ಕೃಷ್ಣ ಕೃಷ್ಣ ಅನಾಥ ರಕ್ಷಕ ಆಪತ್ಪಾದಕ ನನ್ನ ಮೇಲೆ ದಯಮಾಡಲಿ. ಈ ಸಂಕಟದಿಂದ ನನ್ನನ್ನು ಉದ್ಧಾರ ಮಾಡಲಾರೆಯೇ ತಂದೆ, ಉದ್ಧಾರ ಮಾಡಲಾರೆಯೇ? ಪಾಂಚಾಲಿ ನಡೆದು ಹೋದ ಘಟನೆಯನ್ನು ಏನೆಂದು ಅನುದು ಯಾಕೆ ತಿಳಿಸ್ತೀರಿ? ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಿನ್ನೆಲ್ಲ ಚಿಂತೆ ದೂರವಾಗುವುದು, ನೀನು ಶಾಂತಳಾಗು. ಅಧ್ಯಾಯವನ್ನು ತಿಳಿಸಿ ನಮ್ಮ ಇವರನ್ನು ಕೊಲ್ಲಲು ಯತ್ನಿಸಿದ ಆ
ಶಾಂತಿ ಶಾಂತಿ ಜೊತೆಗಲೆ ನಮ್ಗಳು ಸಿರಿಯನ್ನೆಲ್ಲ ಅಪಹರಿಸಿದ ಘೋರ ಕಷ್ಟಪರವಿಲ್ಲದೆ ಮೆರೆದರಂತೆ ಆಗಲ ಶಾಂತಿ. 12 ವರ್ಷ ವನವಾಸ 11 ವರ್ಷ ಅಜ್ಞಾತವಾಸ ಕಳೆದುವಲ್ಲ ಆಗಲ ಶಾಂತಿ. ಏನು ಅದನ್ನು ಸ್ಪರ್ಶೆ ನಮಗೆ ಫಲವಿಲ್ಲ. ಗೌರವ ಅಂದು ನನಗೆ ಸಲ್ಲದು. ಗೌರವ ಅಂದು ನನಗೆ ಸಲ್ಲದು. ಅಂದು ನನಗೆ ಸಲ್ಲದು. ಅದು ನನಗೆ ಸಲ್ಲದು. ತಂದಕೊಂಡು ಜನಕಲು ಆದೇಶು ಹೇಳುವಲ್ಲ. ತಂದ ಮಾಡು ಜನಕಲು ಆದೇಶು ಹೇಳುವಲ್ಲ. ಅಂದ ಮತ್ತೆ ಗೌರವ ಅಂದು ನನಗೆ ಸಲ್ಲ. ತಂದೆ ನನಗೆ ಸಲ್ಲದು. ತಂದೆ ನನಗೆ ಸಲ್ಲದು. ಮೆಚ್ಚಬೇಡುವುದಕ್ಕೆ ಹೊರಪ್ಪನ ಆಸ್ತಿ. ಮೆಚ್ಚಬೇಡುವುದಕ್ಕೆ ಹೊರಪ್ಪನ ಆಸ್ತಿ. ಸಮವಯಸ್ಸು ದುಡಿದು ಒಪ್ಪಿದ ಕುರಿ ರಕ್ಷಕರ ಸಮವಯಸ್ಸು 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 ದುಡಿದು ಒಪ್ಪಿದ ಕುರಿ ರಕ್ಷಕ ಮತ್ತು ಗೌರವ ತಂದೆಯೊಳಗೆ ಸಲ್ಲದು. ತಂದೆಯೊಳಗೆ ಸಲ್ಲದು. ತಂದೆಯೊಳಗೆ ಸಲ್ಲದು. ಆದ್ದರಿಂದ ಹಾಗೂ ಸಂದೇಶವನ್ನು ಕೋರು ಕ್ಷೇತ್ರದ ಕೋರು ರಕ್ತದ ಪಾತಗಳೊಂದಿಗೆ ನಮ್ಮನ್ನು ಸೇರಿಸಿ ಫಲವಿಲ್ಲ. ಪ್ರಾಣೇಶ್ವರ ಭೀಮಸೇನ ಹುಡುಕಬೇಡ, ಸೇರಿಸು. ನಿನ್ನ ಹೃದಯದಲ್ಲಿ ಆಗುವ ಭೀಕರ ಹೋರಾಟ ನಮ್ಮ ಬಲ್ಲೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಪಕ್ಷ ವಹಿಸುವನಿಂದ ಅಭಯ ಕೊಟ್ಟರವನು. ಈಗಾಗಲೇ ಈ ವಿಚಾರ ದೂತನು ತಿಳಿಸಿರುವನು. ಇನ್ನೇನು ಅವ್ರ ಜೊತೆ ಪರಮಾತ್ಮ ಬರೋಳಿ. ನೀನು ಶಾಂತರಾಗ ಭೀಮಸೇನ, ಶಾಂತನಾಗು. ವಾಸುದೇವ ಅರ್ಜುನ ಅಣ್ಣ, ಅನಾಥ ರಕ್ಷಕ ಪಾಂಡವರ ಪಾಂಡಪುತ್ರ ಪ್ರಣಾಮ ಸ್ವೀಕರಿಸಿದ್ದೇವ. ವಿಜಯಶಾಲಿಗಳಾಗಿ ಪಾಂಡಪುತ್ರರೇ, ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ. ಭಕ್ತರ ಪರವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ನಾನಿಧಿ ಮಾಧವ
ಪಾಂಡುಪುತ್ರ ಪಾಂಡುಪುತ್ರ ಪಡಾವ ಇಷ್ಟೊಂದು ವಿಧೇಯಕ್ಕೆ ಇದಿಷ್ಟು ಇದು ಮಾಡಿ ಪ್ರಮಾಣ. ಧರ್ಮಾನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡೆ ಧರ್ಮಾನಂದನ? ಪರಮಾತ್ಮ ಅಸ್ಥಿರವಾದ ಆಸೆಗಾಗಿ ಸಕಲ ಸಂಪತ್ತನ್ನು ಕಳೆದುಕೊಂಡು ಪ್ರಯೋಜನವಿಲ್ಲ. ಕುಬೇರ ಶಾಂತಿಯಿಂದ ಬಹಳ ಒಳ್ಳೆದಲ್ಲೇ ಪ್ರಭು. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ ಸಮರದಲ್ಲಯ ಸಿರಿ ಸಂಪತ್ತಿನಿಂದ ಆಸೆಗಾಗಿ ಮುರಹರಿ ಮಹಿಪನಾಗಿ ಪಾಪದವರ ದರ್ಶನಯ ಸಿರದಲ್ಲಿ ಬಂಧು ಬಾಂಧವ ರಕ್ತದಿ ಮಿಂದು ಅಪವಿತ್ರ ಭೂಮಾತೆಯೇ ಸಹಿಪೆನಾಂದಿಟದಿ ತೆರಳು ಸಂದಿಗ ಪದ್ಮಾಂದುವೆ ಕರ ಮುಗಿದು ಬೇಡುವರ ಕೃಷ್ಣ. ಪರಮಾತ್ಮ ಧರ್ಮಾನಂದನ, ಸಕರ ಬಂಧು ಬಾಲು ಪ್ರಜಾಕೋಟಿ ಇದ್ದು ಎಂಬ ಹೆಮ್ಮಾರಿಗೆ ಬಾಯಿ ತುತ್ತಾಗಿರಿಸಿ ಕಲ್ಪಿಸಿದ ಭರತ ಭೂಮಿಯ ರಥ ಎಪ್ಪುಗಡೆ ಕಳಂದು ಯಾವ ಜಳಂದ ತೊಳಿ ಪವಿತ್ರಗೊಳಿಸಲಿ ದೇವ. ಧರ್ಮಾನಂದನ, ಸತ್ಪುರುಷ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧನೆ ಇದು. ಧರ್ಮಾನಂದನ, ನಿನ್ನ ಬೋಧನೆಯೇನೋ ಧರ್ಮಕ್ಕೆ ಸನ್ನದ್ಧವಾದದ್ದೇ ಆದರೂ ಈ ವಿಚಾರದಲ್ಲಿ ನಿನ್ನ ಸಹೋದರರ ಅಭಿಪ್ರಾಯ? ಅಭಿಮತಕ್ಕೆ ಅಗ್ರಜರ ಕೋಟು ಧರ್ಮದ ಕೋಟು ಬೃಹದಾಕಾರ ಕೋಟೆಯಾಗಿ ಆಚರಿಸಿದೆ. ಅದನ್ನು ವೇದಿಸಿ ವಾಸುದೇವ ಅಗ್ರಜನ ಮಾತನ್ನು ಮನ್ಮೋದಿಸಿ ನಮ್ಮನೇಕೆ ಸಜೀವವಾಗಿ ಕೊಲ್ಲುವರಿ. ಅಂದಿನಿಂದಲೂ ಅಪಮಾನ ಅಪಜಯ ಇಷ್ಟಗಳೇ ನಮ್ಮ ಇಷ್ಟ ದೇವಗಳಾದವು. ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಈ ಏಡಿ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ಓಹೋ ಅರ್ಜುನ ಭೀಮರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾನ್ ಮೇಧಾವಿಗಳಾದ ನಕುಲ ಸಹದೇವರುಗಳು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಏನಾಯ್ತು? ಖಿನ್ನಳಾಗಿ ನಿಂತಿರುವೆ. ಮಡದಿಗಾದ ಅಪಮಾನದ ಕಡೆ ಸದಾ ಸಂಧಿ ಸಂಧಾನಗಳನ್ನೇ ಪ್ರಸ್ತಾಪಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂದು ನ್ಯಾಯಸಮ್ಮತವೆಂದು ನಾನು ಹೇಗೆ ತಾನೇ ಹೇಳಲಿ ವಾಸುದೇವ? ದಾರಿ ಕಾಣದೆ ಪರಿತಪಿಸಿದೆನಯ್ಯ ವರದಾಯಕನೇ ಶ್ರೀ ವಾಸುದೇವ. ದಾರಿ ಕಾಣದೆ ಪರಿತಪಿಸಿದೆನಯ್ಯ ವರದಾಯಕನೇ ಶ್ರೀ ವಾಸುದೇವ. ದಾರಿ ಕಾಣದೆ ಪರಿತಪಿಸಿದೆನಯ್ಯ ಕೃಷ್ಣ.
ನಾ ಸ್ವಾಮಿ ಕಷ್ಟವ ಪಡಲಾರೆ ನಾ ಆಳಲಿ ಬೆಂದೆ ಬಹುದಿನ ನೊಂದೆ ಕಷ್ಟವ ಪಡಲಾರೆ ನಾ ಸ್ವಾಮಿ ಕಷ್ಟವ ಪಡಲಾರೆ ನಾ ಸೃಷ್ಟಿಯೊಳಗೆನೆ ಶ್ರೇಷ್ಠನು ನೀನಯ್ಯ ಸೃಷ್ಟಿಯೊಳಗೆನೆ ಶ್ರೇಷ್ಠನು ನೀನಯ್ಯ ಸೃಷ್ಟಿಯೊಳಗೆನೆ ಶ್ರೇಷ್ಠನು ನೀನಯ್ಯ ಸೃಷ್ಟಿಯೊಳಗೆನೆ ಶ್ರೇಷ್ಠನು ನೀನಯ್ಯ ಸೃಷ್ಟಿ ಬಾಲಕ ಎನ್ನ ಕಷ್ಟವ ಪರಿಹರಿಸು ಸೃಷ್ಟಿ ಬಾಲಕ ಎನ್ನ ಕಷ್ಟವ ಪರಿಹರಿಸು ಯಾರಿಗಾಡದೆ ಪರಿತಪಿಸಿದೆನಯ್ಯ ವರದಾಯಕನೇ ಶ್ರೀವಾಸುದೇವ ಯಾರಿಗಾಡದೆ ಪರಿತಪಿಸಿದೆನಯ್ಯ ಕೃಷ್ಣ ಧರ್ಮವೆಂದು ಕೈ ಹಿಡಿದ ಪತ್ನಿಯನ್ನು ಜೂಜಿನಲ್ಲಿ ಪಡವಾಗಿಟ್ಟು ಸೋತ ಧರ್ಮಪ್ರಭು ಧರ್ಮರಾಯ ಇವರು ನನ್ನ ಪತಿ. ಇವರ ಮಾತು ಪಾಂಚಾಲಿ ಲೋಕಸಮ್ಮತ ಹಾಗೂ ನ್ಯಾಯಸಮ್ಮತ. ಎಲ್ಲವೂ ನನ್ನ ದುರಾದೃಷ್ಟವೇ ಸರಿ. ಇನ್ನು ಬಂಡಿ ಬಂಡಿ ಕೂಳನ್ನು ತಿನ್ನು ಛೀ! ಆ ಬಂಡ ಮಗನನ್ನು ಕೊಲ್ಲಲು ಹೋಗಿ ಅದೇ ಬಂಡಿ ಕೂಳನ್ನು ತಾರ ತಿಂದು ಆ ಮಗನನ್ನು ಕೊಂದ ಮಹಾದೋರ್ದಂಡ. ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಪರಶುವರೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ, ಫಲ್ಗುಣ, ಸವ್ಯಸಾಚಿ, ಶ್ವೇತವಾಹನ, ವಿಭತ್ಸು, ಧನಂಜಯ, ಕಿರೀಟಿ, ಗಾಂಧೀವಿ, ಮಧ್ಯಮ ಪಾಂಡವ ಎಂಬ ದಶನಾಮಧೇಯ ಅರ್ಜುನ ಆಹಾ ನಪುಂಸಕ ವೇಷವನ್ನು ಧರಿಸಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಆ ಉತ್ತರಿಗೆ ತಕ್ಕತೆ ಎಂದು ನಾಟ್ಯವನ್ನು ಕಲಿಸಿದಾಗಲಿದನು. ಈ ಕಿರೀಟಿಯ ಪರಾಕ್ರಮವು ಅದೆಲ್ಲೆಡೆಗೆ ಹೋಯಿತು. ಛೀ! ನಿಮ್ಮಯ ಬಾಳೆ ತಕೆ ನಿಮ್ಮಯ ಬಾಳೆ ತಕೆ ನಿಮ್ಮಯ ಬಾಳೆ ತಕೆ ನಿಮ್ಮಯ ಬಾಳೆ ದುರುಳ ದುಶಾಸನನು ಸೀರೆಯ ಸೆಳೆವಾಗ ಪ್ರಾಣೇಶ್ವರ ದುರುಳ ದುಶಾಸನನು ಸೀರೆಯ ಸೆಳೆವಾಗ ಮಾಡಿದ ಬಂಧವ ಮರೆದಿರಿಗಾನೆ ಮಾಡಿದ ಬಂಧವ ಮರೆದಿರಿಗಾನೆ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ರಣದೊಳು ಕರ್ಣನ ಶಿರಜೇದಿ ಬೆಳೆದು ರಣದೊಳು ಕರ್ಣನ ಶಿರಜೇದಿ ಬೆಳೆದು ರಣದೊಳು ಕರ್ಣನ ಶಿರಜೇದಿ ಬೆಳೆದು ರಣದೊಳು ಕರ್ಣನ ಶಿರಜೇದಿ ಬೆಳೆದು ಮಾಡಿದ ಬಂಧವ ಮರೆದಿ ಕಾದರೆ ಮಾಡಿದ ಬಂಧವ ಮರೆದಿರಿಗಾದರೆ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ. ಅಣ್ಣ ಇವರಾರು ನನ್ನ ಪತಿಗಳಲ್ಲ,
ನನ್ನ ಭಾಗದ ನೃತ್ಯ ಸ್ವರೂಪರು ನನಗಪ್ಪಡಿದುಕೊಳ್ಳಿ. ನಾನೇ ರಣಮಾರಿಯಾಗಿ ರಣರಂಗವನ್ನು ಪ್ರವೇಶಿಸಿ ಆ ನನ್ನ ಶತ್ರುಗಳನ್ನು ಸಂಹಾರ ಮಾಡಿ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಕೊಂಡು ನನ್ನ ಶಬ್ದವನ್ನು ನಾನೇ ನೆರವೇರಿಸಿಕೊಳ್ತೇನೆ. ಇಲ್ಲವೇ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣತ್ಯಾಗ ಮಾಡುವೆನೇನ. ಸಂತಪಿಸುವೆ ಏಕೆ ಸೋದರೇ, ಚಿಂತೆಯಂತೆ ಹೋದೆ ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸೋದರೇ. ತಂಗಿ, ಕುರು ರಾಜ ಸಭೆಯಲ್ಲಿ ದುರುಳ ದುಶ್ಯಾಸನ. ತಂಗಿ, ರಾಜ ಸಭೆಯಲ್ಲಿ ದುರುಳ ದುಶ್ಯಾಸನ. ಸೀರೆಯ ಎಳವಾಗ ಕರೆದ ಕೃಷ್ಣ 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 ಎಂದು. ಕರೆದ ಕೃಷ್ಣ 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 ಎಂದು ವರದನಾಗಿ ಬಂದು ಸಲಹಿದನೆ ತಂದೆ. ಭರತನಾಗಿ ಬಂದು ಸಲಹಿದನೆ ತಂದೆ. ಸಂತಪಿಸುವೆ ಏಕೆ ಸೋದರೇ, ಚಿಂತೆಯಂತೆ ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸೋದರೇ ಸೋದರೇ ಸೋದರೇ. ಈಗ ಚೆನ್ನಾಯ್ತು. ಪತಿಗಳಾದ ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡುವೆ? ಈಕೆಯ ಅಭಿಪ್ರಾಯ ಏಕೆ ಹೀಗಾಯ್ತೆಂದು ಹೇಳಿದನಷ್ಟೇನಯ್ಯ. ಅವಳು ಹೇಳಿದ್ದನ್ನೆಲ್ಲ ನೀನೇ ಕೇಳಿದೆಯಲ್ಲ ಕೃಷ್ಣ. ಏಕೆ ನೀನು ಕೇಳಲಿಲ್ಲವೇ? ಅದನ್ನು ಕೇಳಿ ನಮಗೆ ಆಗುವ ಪ್ರಯೋಜನವೇನು ಕೃಷ್ಣ? ಭೀಮ, ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದೂ ತಿಳಿಯದಯ್ಯ. ಆದರೆ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಅಡಗಲೈ ಈ ನಿನ್ನ ಕಣ್ಣೀರ ಕೂವ ಕಂಟಕವು ಏಕೆ? ಏಕೆ ಇನ್ನುಳಿದ ನಾಲ್ವರು ಅವರ ಪತಿಗಳಲ್ಲವೇ? ಅದಕ್ಕೂ ನನಗೂ ಯಾವ ವಿಧವಾದ ಸಂಬಂಧವೇ ಇಲ್ಲ. ಸಂಬಂಧವಿಲ್ಲವಾ? ಅಬ್ಬ, ಸಂಬಂಧವಿಲ್ಲದೆ ಎಂದು ಪುರುಷರಲ್ಲಿ ಬಂಡ ದುಶಾಸನನ ಗುಂಡಿಗೆ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಇಡಿಮುಡಿಯ ಕಟ್ಟುವೆನೆನುತ ಗನಗದಾ ದಂಡದಿ ದುರ್ಯೋಧನನ ತೊಳೆಯಂಪುಡಿಗಟ್ಟುವೆನೆನುತ ನುಡಿದೆಯ ಗಂಡುಗಲಿ ಡಂಬದ ನುಡಿಗಳ ನುಡಿದೆಯ ನುಡಿದು ಮರೆತೆಯೋ ಹಿಡಿಂಬ ಮನೋರ. ಅಡಗಲಿ ಈ ನಿನ್ನ ಕೂಹ ಕಂಟಕದ ಕಣ್ಣೀರೆಂಬ ಬಿರುನುಡಿ. ಬಿಡಬಿಡ ಪಾಂಚಾಲಿಯ ಕವಿನುಡಿಗಳ ಪುಡಿ. ಬಿಡಬಿಡ ಪಾಂಚಾಲಿಯ ಕವಿನುಡಿಗಳ ಪುಡಿ. ಶೌರ್ಯದ ಮಾತೊಂದು ನೀ ತಿಳಿಯಬೇಡವೇ ನಿನ್ನೊಡೆ. ಬಡಿಬರಿ ಗದೆಯಿಂದ ಆ ಗುರುಕುಲವನ್ನೆಲ್ಲ ಬಡಿಬರು ಗದೆಯಿಂದ ಆ ಗುರುಕುಲವನ್ನೆಲ್ಲ ಆಡಗಲಿ ಈ ನಿನ್ನ ಕಣ್ಣೀರ ಕಂಬರಿ ಅಗೆಯ ಎಂಡಿರ ಕಣ್ಣಲ್ಲಿ ಸತ ಸಹಸ್ರವೇ ಮುಡಿಗೆ ಹಾಲನೆ ಕೆಳಕಿ ಗೌರವನ ಬೆಂಬಲವಾಗಿ ನಿಲ್ಲಲಿ. ದುರ್ಯೋಧನ ದುಶ್ವಾಸನ ಮಾಡಲ ಮೆಟ್ಟಿ ಪುಡಿ ಪುಡಿ ಗಟ್ಟಿ ಆತಕಿ ದ್ರೌಪದಿಯ ಮುಡಿಯನ್ನು ಕಟ್ಟಿಸುವೆ. ದೃಪದ ಸುತ ಕಟ್ಟಿಸುವೆ ಈ ಮುಡಿಯ ಪಡೆಯದಿರು
ವ್ಯಥೆಯೋ ಧಾರಕ ಮಾಡ್ತಾರೆ. ಕೇಳಿದೆ ನನ್ನ ವಿಮತ. ಕೇಳಣ್ಣ ಕೇಳ. ಇವರನ್ನು ಮರಣಗೊಳಿಸದೆ ಮರಣಗೊಳಿಸದೆ ನೀರು ಬಿಡುವರೆ ನಡೆದಾಳ ಒಳ ರಕ್ತ ಪಾಲು ಕುಡಿದು ಬಿಡು. ನಡೆದಾಳ ಒಳ ರಕ್ತ ಪಾಲು ಕುಡಿದು ಏನು ಮತ್ತಿಯ ಮುಡಿಯ ಮುಟ್ಟಿದವರು ಬೆಟ್ಟಿಕೊಳ್ಳುವೆ. ಪಾತಿಯ ಮುಡಿ ಮುಟ್ಟಿದವರು ಬೆಟ್ಟಿಕೊಳ್ಳುವೆ. ಒಟ್ಟು ಕರೆಯುವೆ ಉರುಳ ಕೌರವರನ್ನು ಮರಣಗೊಳಿಸದೆ ದರೆಯಲ್ಲಿರಲು ಬಿಡುವಲೆ. ರಕ್ತಪಾನ ಕುಡಿದು ಬಿಡು. ಸಂಧಿಯನ್ನು ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ವಿಷವು ಅಮೃತವಾಗಿದೆ. ಮರೆತರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟಕ್ಕೆ ಆಕಾಂಕ್ಷೆಗಳನ್ನು ಉಂಟು ಮಾಡಿದ ಆ ಪಾಂಡವರೊಡನೆ ಸಂಧಿಯೇ. ಪಾರಾಕ್ಷಂಪರದನ ಪಾಶುರತಾಸ್ತ್ರಗಳಿಂದ ವಿಧ ವಿಧದಿ ಗಳಿಸಿದನ ವಿಜಯಗಳಂ ಬೆಸರಂ ಅರಿಗಳಾತಗೈಯಲ್ ಅಮಿತೋಷದಿನ್ ಅನುಜರ ತರವೇ ಧರ್ಮಜನಿಗೆ ಕೃಷ್ಣ. ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಚಂದ್ರಾಕಾರವಾಗಿ ಉಳಿಯಬೇಕೆಂದರೆ ಸಂಧಿಯು ನಿರಾಕರಿಸಬೇಕು. ಯುದ್ಧವು ನಡೆದು ತೀರಲೇಬೇಕು. ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃಯೊಮ್ಮ ಮಮತ್ಕಾರದಿಂದ ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರು. ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆ ಧಗಧಗನೆ ಒತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಧರ್ಮನಂದನ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನನ್ನ ಬುದ್ಧಿಯ ಮಂಕು ಕವಿದು ನಿನ್ನ ಸಮಸ್ತ ವಿಚಾರ ಅರಿತು ನಿನ್ನ ಚಿತ್ತದಿಂದ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಶಾಂತಿ ನಡೆಯಲೇಬೇಕು. ತಂಗಿ ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಲೇಬೇಕು. ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಿಗಾಗಿಯೇ ನಾಳಿನ ಕುರುಸಭೆ. ಅಣ್ಣ, ಇದೇನಣ್ಣ, ನನ್ನ ಪತಿಯ ಅಪೇಕ್ಷೆಯಂತೆ ಸಂಧಿ ಮಾಡ್ಕೊಂಡು ಬರ್ಲಿ ಹೊಟ್ಟಿವೆ ಇಲ್ಲ? ನ್ಯಾಯವೇ ಧರ್ಮವೇ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವನ್ನು ನಿನ್ನದಲ್ಲವೇ ದೇವಾ? ತಂಗಿ ದೃಪದ ನರೇಂದ್ರ ನಂದಿನಿ ಅಗ್ನಿಸುತ್ತೆ, ಚಿಂತಿಸಬೇಡ. ನಾನು ನಾಳಿನ ದುರ್ಯೋಧನನ ರಾಜಸಭೆಗೆ ಹೋಗಿ ಸರ್ವ ಪ್ರಕಾರಗಳಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧಕ್ಕೆ ಸಿದ್ಧಪಡಿಸಿಕೊಂಡು ಬರುವೆನು. ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ತಿದ್ದುಕೊಳ್ಳುವ ಭಾರ ನಿನ್ನದು ತಂಗಿ. ನಾನಿನ್ನು ಬರಲೇ? ಆಗಬಹುದು. ನಿನ್ನ ವಂಶವನ್ನೇ ನಿರ್ವಂಶ ಮಾಡಿದ ಆ ದುರ್ಯೋಧನ ವಂಶವನ್ನು ನಿರ್ವಂಶ ಮಾಡುವುದಾಗಿ ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ಶಗುನಿ ಏನಿ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗಳುತ್ತಿರುವ ದಮ ಮರುಳುಗಳೇ ಸಾಧ್ಯ. ಏನಿ ಬಗೆಯ ಕುವ ಕಂಠದ ಕರ್ಕಶ ಕೇಕೆ, ಏನು ಪ್ರಳಯ ಜ್ವಾಲೆಯನ್ನೇ ಪ್ರಚೋದನೆಗೈತಿರುವ ಪ್ರಚಂಡ ಮಾರುತ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುವ ಕೂಟದ ಕೋಕ್ಷಿಕತೆಯ ಪ್ರವೀಣ ಮಾಸ್ತರ್ಯದ
ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ದುರ್ಯೋಧನ, ದುರ್ನೀತ, ದುರ್ಜಾತ, ದುರ್ಯೋಧನ ಕೇಳ. ಒಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ ನನ್ನ ಗುಂಡಿಗೆ ನಡುಗುತ್ತಿರುವುದು, ನನ್ನ ಈ ಕೈ ಕಾಲುಗಳೇ ಕಂಪಿಸುತ್ತಿರುವುದು, ನನ್ನ ಈ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ಒಂದು ನೀನು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಇಡೀ ಅನ್ನ, ಒಂದೇ ಒಳಲ ನೀರನ್ನು ಕೊಡುತ್ತಿದ್ದೆ. ನನ್ನ ಹತಭಾಗ್ಯ ಸಹೋದರರೆಲ್ಲರೂ ಆ ಇಡೀ ಕೂಳನ್ನೆಲ್ಲ ನನಗೊಪ್ಪಿಸಿ ನಿನ್ನ ಮೇಲಿನ ಛಲವನ್ನು ತೀರಿಸಲೆಂದೇ ನನ್ನೊಬ್ಬನನ್ನೇ ಉಳಿಸಿ ತಾವೆಲ್ಲರೂ ಒಬ್ಬೊಬ್ಬರಾಗಿಯೇ ಹತರಾದರು. ಸುಯೋಧನ, ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ನನ್ನ ಈ ಸ್ಥಿತಿ ಪಡೆಯದಲ್ಲಿ ಆಚ್ಚಳಿಯದೆ ಉಳಿದು ಕಟಕತನ ಬಡಬಾಂಗಿ ಜಾಲಿಯಲ್ಲಿ ನೊಂದು ಕುಂದು ಕುಕ್ಷಿತವಾಗಿರುವ ನನ್ನ ಈ ದೇಹವನ್ನು ದುರ್ಯೋಧನ ಅಣುವಾಗಿ ತುಂಡರಿಸಿದರು. ಅಣುವಾಗಿ ತುಂಡರಿಸಿ ನೋಡಿದರು. ಪ್ರತಿವಿನೊಂದೊಳಿವಿನಲ್ಲೂ ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡೆಂಬ ಮಾಸ್ತರ್ಯದ ನುಡಿಗಳೇ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ಎನ್ನನ್ನಳಿಸಲು ಸಾಧ್ಯವಿಲ್ಲ. ದುರ್ಯೋಧನ ದಗ ದಗನೆ, ದುರ್ಯೋಧನ ದಗ ದಗನೆ, ದಗ ದಗ ನೆತ್ತಿದ ದೇಶ ಜ್ವಾಲೆ, ದಗ ದಗ ನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕ ಕೆರಾಳೆ. ದಗ ದಗ ನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕ ಕೆರಾಳೆ. ಅರಳಿದ ದೇಹವು ನರವೆಲ್ಲ ಒಳೆಯವರಂಟೆ ಕುರುವಂಶಕರು, ಅರಳಿದ ದೇಹವು ನರವೆಲ್ಲ ಒಳೆಯವರಂಟೆ ಕುರುವಂಶಕರು. ದಗ 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 ನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕ ಕೆರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಅಸ್ತಿನವತಿಯ ಸೆರೆಯಲ ಇಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಅಸ್ತಿನವತಿಯ ಸೆರೆಯಲ ಇಟ್ಟನು. ಅಣ್ಣ ತಮ್ಮಂದಿರು ನೋರ್ವರು ನಾವು, ನಮಗದಗಿತ್ತು ಸೆರೆಮನೆಯೊಳ ಸಾವು. ಅಣ್ಣ ತಮ್ಮಂದಿರು ನೋರ್ವರು ನಾವು, ನಮಗದಗಿತ್ತು ಸೆರೆಮನೆಯೊಳ ಸಾವು. ದಗ 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 ನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕ ಕೆರಾಳೆ. ದುರ್ಯೋಧನ ನೋರ್ವರಲ್ಲೊಬ್ಬರು ದಗ 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 ನೋರ್ವರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲು ಜನ ಸಾಲವ ಬೇಗ. ನೋರ್ವರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲು ನಿಜರ ಸಾಲವ ಬೇಗ. ಎಮ್ಮರವಾಯಿತು ಎಣ್ಣೆಯ ಸೇಡ್ ಸೇಡ್ ಸೇಡ್. ದುರ್ಯೋಧನ, ಎಮ್ಮರವಾಯಿತು ಎಣ್ಣೆಯ ಸೇಡು, ಸ್ಮಶಾನಗೊಳಿಪುದು ಕೌರವ ನಾಡು. ಎಮ್ಮರವಾಯಿತು ಎಣ್ಣೆಯ ಸೇಡು, ಸ್ಮಶಾನಗೊಳಿಪುದು ಕೌರವ ನಾಡು. ದಗ 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 ನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕ ಕೆರಾಳೆ. ದುಷ್ಟ ದುರ್ವಿಧಿ ಅಟ್ಟಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ಕರುಣೆ ತೋರಿದ ಈ ನಿನ್ನ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನು ಅಗ್ನಿಸಿದ ಕುರುಕುಲದ ಕೀಟವೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರನೊಡಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಂತ ಸಾಮಂತ ರಾಜರಿಂದ ಓಲೈಸುತ್ತಾ
ಸಾಮಂತ ರಾಜರಿಂದ ಓಲೈಸುತ್ತ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಆ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು. ಸುಯೋಧನ, ಗಾಳಿ ಗೋಪುರವಾದವು. ಚಿಂತೆ ಇಲ್ಲ. ಗತ ಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವುದಂತೆ ಅಂತೆ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ತ್ಯಜಿಸಬೇಕು, ನಿನ್ನಂಥ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆಯುಕ್ತಿಗಳನ್ನು ಅನುಸರಿಸಿ ನಿನ್ನ ನಡಿಗಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಯನ್ನೇ ಹಿಡಿಸುವೆನು. ಇನ್ನು ಮುಂದೆ ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಸಂಪಾದಿಸಿ ನಿನ್ನ ಕುರುವಂಶವನ್ನು ನಿರ್ವಂಶವಾಗುವುದನ್ನು ಈ ನನ್ನ ಕಣ್ಣಾರ ಕಾಣದ ಹೊರತು ಎಲ್ಲಿಯುವುದು ಶಾಂತಿ, ಅದೆಲ್ಲುವುದು ವಿಶ್ರಾಂತಿ. ಕೌರವೇಶ್ವರ, ಆನಂದ ಆನಂದ ಈಶ ಕೊನೆಗೆ ಪರಮಾನಂದ, ಏ ಕುರುಕ್ಷೇತ್ರದಿಂದ ಆನಂದ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಏಷ ಕೊನೆಗೆ ಪರಮಾನಂದ, ಏ ಕುರುಕ್ಷೇತ್ರದಿಂದ ಆನಂದ. ಸೇಡಿನ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಂದಿಯ ನಾಡಿ ಆನಂದವನ ಹೊಂದುವೆನು. ಆನಂದ ಆನಂದ ಈಶ ಕೊನೆಗೆ ಪರಮಾನಂದ, ಏ ಕುರುಕ್ಷೇತ್ರದಿಂದ ಆನಂದ. ಕೌರವ ಕೊರೆಗಳ ಒಪ್ಪಿಸುವೆ, ರಣದಲ್ಲಿ ಅವುಗಳ ಬಲಿ ಕೊಡುವೆ. ಕೌರವ ಕೊರೆಗಳ ಒಪ್ಪಿಸುವೆ, ರಣದಲ್ಲಿ ಅವುಗಳ ಬಲಿ ಕೊಡುವೆ. ದರ್ಪಣ ನೀಡುವೆ ಅನುಜರಿಗೆ, ಆನಂದವನ ಹೊಂದುವೆನು. ಆನಂದ ಆನಂದ ಈಶ ಕೊನೆಗೆ ಪರಮಾನಂದ, ಏ ಕುರುಕ್ಷೇತ್ರದಿಂದ ಆನಂದ. ಅಣ್ಣ ಹಳಬೇಡಿರಿ ನನ್ನಾತ ಭಾಗ್ಯ ಸಹೋದರರೇ, ಹಳಬೇಡಿರಿ. ದುರ್ಯೋಧನ 99 ಮಂದಿ ಸಹೋದರರ ಚಿನ್ನರುಂಡಗಳಿಂದ ನರಕದಲ್ಲಿ ನಿಮ್ಮನ್ನು ನಿರಾಂಜನಗೊಳಿಸುವೆನು. ನರಕದ ಅತಿ ಭಯಾನಕ ಹಿಂಸೆಗಿಂತ
ನರಕದ ಅತಿ ಭಯಾನಕ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕ ಎನಿಸುವುದು, ಅತಿ ಭಯಾನಕ ಎನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಇರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದು ನಿಟ್ಟಿಸಿರು ಬಿಡುವುದನ್ನು ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆನು, ನರಕದ ಮಾರ್ಗವನ್ನೇ ಹಿಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನಿ. ಓ ಕೌರವೇಶ್ವರ, ನಿನ್ನ ವೈರಿಗಳಾದ ಪಾಂಡವರಿಗನ್ನಷ್ಟರಲ್ಲಿ ಏನಯ್ಯ ಹಸಿದ ಎಬ್ಬುಲಿ ಅಂತ ಆರ್ಭಟಿಸುತ್ತಿರುವೆ? ಶಕುನಿ, ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸಿಲ್ಲ ಮಾವ. ಏ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳುಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲಿ. ಆದರೆ ಜ್ಞಾತಿ ಹಿಂಸೆ ಸಹಿತ ಕಲಹ ಉಚಿತವೇ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪ್ರತಿಕಾರವಲ್ಲ ಬಿಡು ಸುಯೋಧನ. ದ್ರೋಹಿಗಳ ಮದ ಮರುವೆ ವೀಕ್ಷಣ, ದ್ರೋಹಿಗಳ ಮದ ಮರುವೆ ವೀಕ್ಷಣ, ಮದ ಮರುವೆ ವೀಕ್ಷಣ, ಮದ ಮರುವೆ ವೀಕ್ಷಣ. ಪುಂಡರನ್ನು ಜಯಿಸಿ ಛಲ ಕಡಿದು ಬರುವನ, ಪುಂಡರನ್ನು ಜಯಿಸಿ ಛಲ ಕಡಿದು ಬರುವನ. ಮುದದಿ ಬರವ ಹದರದಿಂದ ಶಿರವ ಕಡಿದು ಬರುವನ, ಮುದದಿ ಬರವ ಹದರದಿಂದ ಶಿರವ ಕಡಿದು ಬರುವನ, ಶಿರವ ಕಡಿದು ಬರುವನ, ಶಿರವ ಕಡಿದು ಬರುವನ. ದುರಾಪರರ ದ್ರೋಹಿಗಳ ಮದವ ಮಡಿದು ಬರುವನ, ಮದವ ಮುರಿದು ಬರುವನ, ಮದವ ಮುರಿದು ಬರುವನ. ಅಗ್ರಜ ಕೃಷ್ಣನು ಸ್ಥಿರಾದಿಗೆ ಬಂದರಂತೆ, ಅಗ್ರಜ ಕೃಷ್ಣನು ಸ್ಥಿರಾದಿಗೆ ಬಂದರಂತೆ. ನಾಳೆ ಪ್ರಾರ್ಥನಾ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸಿಕೊಳ್ಳುತ್ತಾನಂತಣ್ಣ, ಶಾಂತಿ ಸಂಧಾನ ನಡೆಸಿಕೊಳ್ಳುತ್ತಾನಂತೆ. ಕೃಷ್ಣನ ಹಸ್ತಿನಾವತಿಯಲ್ಲಿ ಹಾಗೂ ಸಹೋದರ ಆತಿಥ್ಯ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರ ನಿರೀಕ್ಷಿಸುವುದಿಲ್ಲ, ನಿರೀಕ್ಷಿಸುವುದಿಲ್ಲ. ಆಗಲೇ ಆ ರಾಜ್ಯ ಪ್ರಸಾದವನ್ನು ದಾಟಿ ಆ ವಿದುರನ ಮುರುಕು ಜೋಪಡೆಯನ್ನು ಆಶ್ರಯಿಸನು. ಎಷ್ಟೊಂದು ಅವ ಹೇಳಲಿ. ಅವ ಹೇಳವಲ್ಲ ಪ್ರಿಯ ಸಹೋದರು. ಯದುಪತಿಯು ಭಕ್ತ ಪರಾಧೀರನು, ವೇದರನಂತ ಭಕ್ತರು ಆತನಿಗೆ ಮತ್ಯಾರಿರುವರು. ಏ ದಿನ ಭಕ್ತರ ಸತ್ಕಾರವನ್ನು ತೀರಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನಿಲ್ಲಿ ಚಿಂತಿಸಬೇಡ. ಅಗ್ರಜ, ಆ ತಂತಿ ಕೃಷ್ಣ ಸವಿನುಡಿಗೆ ಸಂಬಂಧಿಸದೆ ಆದರೆ ಸಂಧಿಗೆ ಏನಾದ್ರೂ ಒಪ್ಪಿಕೊಂಡರೆ ನೀನೇ ಕಾರಣದಾಗುವೆ. ಎಚ್ಚರ, ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, 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 ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ನಲ್ಲಯರ ಗೊಲ್ಲ ಕೃಷ್ಣನ ಮರ್ಮವಾರಿಯದ ಎಚ್ಚರಿಕೆ. ಅಗ್ರಜ, ನಲ್ಲಯರ ಗೊಲ್ಲ ಕೃಷ್ಣನ ಮರ್ಮವಾರಿಯದ ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, 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 ಎಚ್ಚರಿಕೆ ಅಣ್ಣ, ಎಚ್ಚರಿಕೆ.
ನೋಡಿದ್ಯಾ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನು. ಮದ ಗಜಗಳೆಷ್ಟಿದ್ದರೂ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ ಬೇಡವೋ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಕೌರವೇಶ್ವರವ ಸಾರ್ವಭೌಮವನ್ನು ದೃಢೀಕರಿಸಿ ಆ ದಾಸ್ಯ ಪುತ್ರನ ಮುರುಕು ಜೋಪಡಿಯನ್ನು ಆಶಿಸುತ್ತಿದ್ದನು. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ. ಈ ಭಕ್ತಿ ವೈರಾಗಿ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸಬೇಕು ರಾಜ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತಾವಶದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿವನು. ಜರಾಸಂಧ, ಶಿಶುಪಾಲ ನಿನಗೆಂಥ ಮಿತ್ರರಾಗಿದ್ದರು? ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕಷ್ಟೇ ಸಿಂಹಾಸನದಲ್ಲಿ ಕುಳಿಸಿ ತಾನು ರಾಜಭಾರ ಮಾಡಿದನು. ಸಹೋದರರನ್ನು ಸುರಪಾನದಲ್ಲಿ ಪ್ರಮುಖರನ್ನಾಗಿ ಮಾಡಿ ತಾನು ರಾಜಲಕ್ಷ್ಮಿಯನ್ನು ಕೈ ಹಿಡಿದ. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ನೆನೆಸಬೇಕಾಗುವುದಲ್ಲ. ಹಾಗಾದರೆ ನನ್ನನ್ನು ದ್ವಾರಗೆ ಕಳಿಸಿದ್ದೇಕೆ ಮಾವ? ಓ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ನನಗೆ ಉಚಿತವಾದ ಕಾರ್ಯವೇ ಮಾವ. ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಕೃಷ್ಣನೇನಾದರೂ ನಿನ್ನ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ, ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಆ ಸಂಕಟದಿಂದಲೂ ನಿನ್ನ ಅರ್ಜುನನು ಆ ಸಂಕಟದಿಂದಲೂ ಉದ್ಧಾರ ಮಾಡಿದನು. ಕೃಷ್ಣನು ನೀನು ಹೇಳಿದಂತಹ ವಂಚಕನಿರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರು ನೆನೆಸಬೇಕಾಗುವುದಲ್ಲ ಮಾವ. ದಯೆ, ದಾಕ್ಷಾಣಿ, ಪಾಪ ಪುಣ್ಯ, ದಯೆ, ದಾಕ್ಷಾಣಿಗಳು ಇವೆಲ್ಲ ಎಂದಿನಿಂದ ಅಭ್ಯಾಸ ಮಾಡಿದೆ ಕೌರವೇಶ್ವರ. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸದನಕ್ಕೆ ಸಮ್ಮತಿಸಿ ಆಶಯ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದಕ್ಕೂ ನಾಶವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ಹಿಡಿಯುವುದು ನಿನಗೆ ಉಚಿತವಾದ ಕಾರ್ಯವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೇಹಿ ದೇಹಿ ಎಂದು. ಸರಿಯಾಗಿ ಹೇಳಿದೆ ಸೌಬಲ್ಯ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಕುರುರಾಜ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಬರುತ್ತಿರೋ ಸಂಧಿ ನೆಪದಿಂದ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಸುಯೋಧನ. ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಂಡು ನೀನಿನ್ನು ನಡೆಯ ಕೌರವೇಶ್ವರ. ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ 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 ಕುರುಕುಲದ ಕೀಟವೇ ನಡೆ. ನನ್ನದ ನಡೆ. ನಿನ್ನೊಡನಡಿಯಾಗಿ ನಿನ್ನ ಕುಲದ ಬೇರನ್ನು ಕಿತ್ತೊಗೆಯಲು ಸದಾ ಸಿದ್ಧನಾಗಿರುವ ಈ ಶಕುನಿಯು ನಿನ್ನನ್ನು ಬಿಟ್ಟು ಮತ್ತಿನ್ನೆಲ್ಲಿ ತಾನೇ ಹೋದನು? ನಡೆ. ನನ್ನ ಸೇಡೆಂಬ ದಾವಾಗ್ನಿಗೆ ಆಹುತಿಯಾಗಲಿರೋ ಪತಂಗವೇ ನಡೆ. ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯ ಮೂಢ? ಶಾ ಎಂದರೆ ಶಕ್ತಿ ಪ್ರಧಾನನಾದ, ಹೂ ಎಂದರೆ ಈ ಕುರುಕುಲ ವಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವುದೇ
ಈ ಮೂರಕ್ಷರದ ಶಕುನಿ ಎಲ್ಲವೋ ಸುಯೋಧನ ಯಾವ ನನ್ನ ಗಾಂಧಾರ ವಂಶವನ್ನು ನಿರ್ಮೂಲನೆ ಮಾಡಿ ಮೇರೆಯುತ್ತಿರುವ ನಿನ್ನ ಹಸ್ತಿನಾವತಿ ಅರಮನೆಯು ಶೂನ್ಯ. ಯಾವ ನನ್ನ ರಾಜ್ಯವನ್ನು ನಾಶಗೈದು ಮೋಸದ ಮಹಾಸ್ಥಾಪವನ್ನು ನಾಪಿಸಿ ಮೇರೆಯುತ್ತಿರುವ ನಿನ್ನ ಹಸ್ತಿನಾವತಿ ಅರಮನೆಯು ಶೂನ್ಯ. ಹಸ್ತಿನಾವತಿಯ ಮಹಾದ್ವಾರದಿಂದ ಕುರುಕ್ಷೇತ್ರದ ರಣರಂಗದವರೆಗೂ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ನಿನ್ನ 99 ಮಂದಿ ಸಹೋದರ ರಕ್ತ ದೋಕುಳಿ ಆಡುವ ಬಯಕೆ ಹೊತ್ತ ನನ್ನೀ ರಕ್ತದಿಂದ ಉರಿಗಣ್ಣ ತಾಪರಿಸಿ ಸಾಮ್ರಾಟ್ ಪದವಿ ಪಟ್ಟವನ್ನೊತ್ತು ಮಕುಟವನ್ನೊತ್ತು ಎಟ್ಟಿ ಮೆರೆಯುತ್ತಿರುವ ನಿನ್ನ ಮಸ್ತಕವನ್ನು ರಕ್ತದ ಮಡುವಿನಲ್ಲಿ ಬಿದ್ದು ನರಳಾಡುವುದನ್ನು ನಾ ಎಂದಿಗೆ ನೋಡುವೆನೋ? ಎಂದಿಗೆ? ಅದೇ ಈ ಶಕುನಿಗೆ ಆನಂದ, ಅದೇ ಈ ಶಕುನಿಯ ಪರಮಾನಂದ. ದುರ್ಯೋಧನ, ಎಂದಿಗೆ ನಿನ್ನ ಸತಿಯು ಭಾನುಮತಿಯು ಮಂಡೆಗೆದಿರು ಮುಂಡೆಯಾಗುವಳು ಅಂದೇ ಈ ಶಕುನಿಗೆ ಶಾಂತಿ, ನನ್ನ ಸಹೋದರ ಆತ್ಮಕ್ಕೆ ಸಂತೃಪ್ತಿ ಅಂದೇ ಈ ಶಕುನಿಯ ಸೇಡಿಗೆ ಪೂರ್ಣ ವಿಶ್ರಾಂತಿ. ಅಧಿಕಾರವಂತೆ ಅಧಿಕಾರ, ಎಲ್ಲಿಯ ತನಕ ಇರುವುದು ನಿನ್ನ ಅಧಿಕಾರ? ಅಧಿಕಾರ 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 ಮದದಿಂದ ಕೊಪ್ಪು ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನೀತ ನಾನು ನೋಡು, ಪಾಪಿ ನಾನು ನೋಡು, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ, ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡ ಸಂಚು ಇದೆ ನನ್ನ ಮನದಲ್ಲಿ, ಸರಿ ಆಡ ಆಡೈಸ ನಿನ್ನ ಮನದಲ್ಲಿ, ದೊರೆ ಆಳ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ? ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ? ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನೀಚ ನಾನು ನೋಡು, ಪಾಪಿ ನಾನು ನೋಡು, ದ್ರೋಹಿ ನಾನು ನೋಡುವೆ. ಶೂರದನಿದು ಹಿಡಿದು ನಿಲ್ವ ವೀರ ಪಾರ್ಥನೋ, ಶೂರದನಿದು ಹಿಡಿದು ನಿಲ್ವ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೋತ ಕಣ್ಣು ಪಾಪ ಕಣ್ಣ. ಶೂರದನಿದು ಹಿಡಿದು ನಿಲ್ವ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೋತ ಕಣ್ಣು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು, ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ? ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ.